ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತಂತೂ ನಾನು ಎಷ್ಟು ಖುಷಿಯಾಗಿದ್ದೀನಿ ರೀ, ಹೇಳ್ಕೊಳ್ಳಕ್ಕೆ ಆಲಾರ್ದಷ್ಟು ಖುಷಿಯಾಗಿದ್ದೀನಿ. ಈ ಖುಷಿಗೆ ಕಾರಣ ಏನು ಎಲ್ಲನೂ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ, ಒಂದು ಚಿಕ್ಕ ವಿಡಿಯೋ ಮೂಲಕ. ಇವತ್ತು ಯಾವುದೇ ರೀತಿ ರೆಸಿಪಿ ಶೇರ್ ಮಾಡ್ಕೊಳತ್ತಿರಲಿ ರೀ, ಆದ ನನ್ನ ಸಂತೋಷದ ವಿಷಯನ ಶೇರ್ ಮಾಡ್ಕೊಳತ್ತೀನಿ ರೀ. ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೀನಿ ರೀ. ನೀವು ಯಾರು ಗೆಸ್ಟ್ ಮಾಡ್ಲಿಕ್ಕೂ ಸಾಧ್ಯ ಇದ್ದೀನೋ ರೀ, ನಾನು ಇಷ್ಟೊಂದು ಖುಷಿಯಾಗಿ ಹಾಕಿದ್ದೀನಿ ಇವತ್ತು ಅಂತ ಹೇಳ್ಕಿಸಿಂದ್ರೆ. ಆದರೆ ನಾನಂತೂ ಇವತ್ತು ಫುಲ್ ಖುಷಿ ರೀ ಫ್ರೆಂಡ್ಸ. ಈ ಖುಷಿಗೆ ಏನಾದರೂ ಒಂದು ಸ್ವೀಟ್ ರೆಸಿಪಿ ಮಾಡ್ಬೇಕಂತ ನನಗೆ ಭಾಳ ಆಸೆ ಆಗಿತ್ತು ರೀ. ಆದ್ರೆ ಯಾಕಂದ್ರೆ ನನಗೆ ಈ ಟೈಮಿಗೆ ಒಂದು ದಿನ ಇದ್ದಂಗೆ ಒಂದು ದಿನ ಇರೋಕ್ಕಾಗ್ತಿಲ್ಲ. ಅಂದ್ರೆ ಆಯಾಸ ಸುಸ್ತು ಜಾಸ್ತಿ ಆಗ್ಯದ್ರಿ. ಹಾಗಾಗಿ ರೆಸಿಪಿ ಮಾಡ್ಲಿಕ್ಕೆ ಹೋಗಲಿಲ್ಲ ರೀ ನಾನು. ಆದ್ರೆ ಆ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು. ನನ್ನ ಸಂತೋಷಕ್ಕೆ ಏನು ಕಾರಣ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ವೀಡಿಯೋಸ್ನ ಸ್ಟಾರ್ಟ್ ಮಾಡೀನಿ ರೀ. ನಾನು ಭಾಳ ಅಂದ್ರೆ ಭಾಳ ಖುಷಿಯಾಗೀನಿ ರೀ. ನನ್ನ ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಸಂತೋಷ ಅಲ್ಲತ್ತದ ನನಗೆ. ಇಷ್ಟೊಂದು ಸಂತೋಷ ನನ್ನ ಯಾವತ್ತೂ ಪಟ್ಟಿಲ್ಲ, ಆದ್ರೆ ಅಷ್ಟು ಸಂತೋಷ ಅಲ್ಲತ್ತದ ರೀ. ಆದ್ರೆ ಅದಕ್ಕೆ ಅಮ್ಮು ತೆಗೆದ್ರಿ ಬಾಯ್ಲಿ ನಮ್ಮ ಸಮೃದ್ಧಿ ಬಂದು ನೋಡ್ರಿ. ಈಗ ಅದು ಜೆಂಡೆದ ಅದು ಇದು ತೆಗೆದಾಡ್ರಿ, ಕಡ್ಡಿ ಹಾಕ್ಕೊಡ್ಬೇಕಂದ್ರೆ ಆಕೆಗೆ ನೋಡ್ರಿ. ಈ ರೀತಿ ಮಾಡ್ಯಾಳೆ, ಕಡ್ಡಿ ತೆಗೆದಾಳದು. ನಮ್ಮ ಸಮೂ ಇವತ್ತು ಸಾಲಿಗೆ ಹೋಗಿ ಬಂದ್ಮೇಲೆ ಆಕಿ ಕೊಟ್ಟನ್ರಿ. ಸಾಲಿಗೆ ಹೋಗೋ ತನಕ ಅವತ್ತು ತೊಗೊಂಡೋಗೇನ, ಈಗ ಹೋಗಿ ಬಂದ್ಮೇಲೆ ಆಕಿನ ಕೈಯಾಗ ಕೊಟ್ಟನ್ರಿ. ಈಗ ಅದು ಇದು ಪೈಪ್ ಅಲ್ರಿ, ಉಚ್ಚಿಬಿಟ್ಟದದು. ಈಗ ಅದನ್ನು ಕುಂದರ್ಸ್ಕೊಡ್ಬೇಕಂತ್ರಿ ಆಕಿಗೆ. ಹಾಯ್ ಮೇಡಮು, ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಹೇಳಮ್ಮ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಈಗ ನೋಡ್ರಿ, ಇದು ಹೆಂಗೆ ಹಾಕಬೇಕು ಹಾಕ್ಕೊಡ್ಲೆ ನಿಂಗೆ? ಈಗ ಹಾಕಬೇಕು. ಅಜ್ಜಿ ಬಿಲ್ಯಾಕ ಹೋಗಿ ಹಾಕ್ಕೊಡ್ತಾ. ಅಜ್ಜಿ ಬಂಡೆ ತೊಳಿತಾಳ, ನಾನೇ ಹಾಕ್ಲಿ. ಸಮೂ ಅಂತೂ ಇವತ್ತು ಜಲ್ದಿನೇ ಬಂದನ್ರಿ. ಅಂದ್ರೆ 12 ಗಂಟೆಗೆ ಬಂದನ್ರಿ. ಊಟನೂ ಮಾಡಿಲ್ರಿ ಮನ್ಯಾಗ. ಇವತ್ತು ಅವ್ರ ಪಪ್ಪನ ಜೊತೆ ಹೋಗ್ಬಿಟ್ಟನ್ರಿ ಕಲಬುರ್ಗಿಗೆ. ಎಲ್ಲಿಗನ್ ಸಮೂ? ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ನನಗೆ ಎಷ್ಟು ಜೀವ ಮಾಡ್ತಾಳ್ರಿ. ಹೆಂಗಮ್ಮ ಇನ್ನೊಂದ್ಸರಿ ಮಾಡು. ನಾನು ಬಂಗಾರಿ ಅಂತಾಳ್ರಿ ಆಕಿ ನನಗೆ. ನಾನು ನಿನ್ನ ಬಂಗಾರಿ ಅನು? ನಿನ್ನ ಬಂಗಾರಿ. ಭಾಳ ಅಂದ್ರೆ ಭಾಳ ಇದು ಮಾಡ್ತಾಳ್ರಿ. ಈಕಿ ಒಂದು ನಿಮಿಷ ಇರ್ಲಿಕ್ಕಂದ್ರೆ ಮನ್ಯಾಗ ಮನಸ್ಸು ಬರಂಗಿಲ್ಲ ರೀ ನಮ್ಮ ಸಮೃದ್ಧಿ ಇರ್ಲಿಕ್ಕಂತಂದ್ರೆ. ಅಷ್ಟು ಭಾಳ ಕ್ಯೂಟಾಗಿ ಈಕಿ ನಮ್ಮ ಸಮೃದ್ಧಿ. ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಅಷ್ಟು ಜೀವ ಕಳ್ಕೊತಾಳ್ರಿ. ನಮ್ಮ ಸಮನ್ಕಿಂತನೂ ಜಾಸ್ತಿ ರೀಕಿ ಎಲ್ಲರ ಮೇಲೆ ಅಷ್ಟು ಇಷ್ಟಪಡ್ತಾಳೆ. ನಮ್ಮ ಅವ್ವಾಗಂತೂ ಒಂದು ನಿಮಿಷ ಬಿಟ್ಟಿರಂಗಿಲ್ಲ ರೀಕಿ. ಈಗ ನಾವು ಮಾರ್ಕೆಟಿಗೆ ಅದು ಹೋದೇವಲ್ರಿ, ಒಂದು ಸ್ವಲ್ಪ ಮಾರ್ಕೆಟ್ನಾಗ ಲೇಟ್ ಆಯ್ತು ಅಂದ್ರೆ ಸಾಕ್ರಿ, ಅಜ್ಜಿ ಬೆಲೆಗೆ ಹೋಗಮ್ಮ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳ್ರಿ. ಅಷ್ಟು ಅವಾಗ ಅಷ್ಟೊಂದು ಹಚ್ಕೊಂಡಾಡ್ರಿಕಿ. ನನಗಿಂತನೂ ಜಾಸ್ತಿ ನಮ್ಮ ಅವ್ವಾಗ ಹಚ್ಕೊಂಡಾಡ್ರಿಕಿ. ಯಾಕಂದ್ರೆ ಎಲ್ಲಿಗೆ ಹೋಲ್ರಿ ಮೊದ್ಲು ನಮ್ಮ ಅವ್ವ ಕೇಳ್ತಾಳ್ರಿ. ಹಂಗೆ ಮಾಡ್ಬಿಡ್ತದು, ಬಾಯ್ ಹೊಡಿಬಿಡ್ದಮ್ಮ. ಜಿಜಿದ ಇದು ಜಿಜಿ ದೇವ್ರದ ಇದು. ದೇವ್ರದ ಅಷ್ಟು ಜೀವ ಕಳ್ಕೊತಾಳ್ರಿ ನಮ್ಮ ಅವ್ವಾಗ. ಅಂತಂದ್ರೆ ಯಾವ್ದಾರ ಊರಿಗೆ ಹೋದ್ರೆ ಭೀ ಸಾಕು, ರಾತ್ರಿ ಇಡೀ ಹೇಳ್ತಾಳ್ರಿ ಅಜ್ಜಿ ಬೇಕು ಅಂತೇಳಿ. ಅಷ್ಟು ಜೀವ ಮಾಡ್ತಾಳ್ರಿ ಅವಾಗ. ಜೈ ನೋಡ್ರಿ ಕೊಟ್ರಿ ಇದಕ್ಕೆ ಅಂತ ಹೇಳ್ತಾಳೆ. ಅವ ಸಮೂ ಅಂತಂದ್ರೆ ಬಂದ ತಕ್ಷಣ ಅವ್ರ ಪಪ್ಪನ ಜೊತೆ ಹೋಗೇನ್ರಿ. ಇವತ್ತು ಇನ್ನೊಂದಿಷ್ಟು ಸಂತಿ ಥರ ಅದ ರೀ, ಸಂತಿ ತರ್ಲಕ್ಕೆ ಹೋಗ್ಯಾರ ಅವರು. ಯಾಕಂತಂದ್ರೆ ನಾಗರ ಪಂಚಮಿ ಹಬ್ಬ ಅಲ್ರಿ, ನಾಳೆಗೆ ಗುಗ್ರಿ ಬಾದಾಗ ಹಿಡಿ ಕೊಡುತ್ತೆ ಜಿಜಿದಂತಿಲ್ಲ. ನಾಗರ ಪಂಚಮಿ ಹಬ್ಬ ಅಲ್ರಿ, ಅದಕ್ಕೆ ಹಬ್ಬಕ್ಕೆ ಸಂತಿ ತರಕ್ಕೆ ಹೋಗ್ಯಾರ್ರಿ ಅವ್ರ. ಅತ್ತ ಸರಿ ದೂರ ಹೋಗಿ ಸಂತಿ ತೊಗೊಂಬರಕ್ಕೆ ಹೋಗ್ಯಾರ್ರಿ. ಮನೆಗೆ ಹಬ್ಬಕ್ಕೆ ಏನೇನು ಸಂತಿ ಬೇಕು ಎಲ್ಲ ಸಂತಿ ತೊಗೊಂಬರಕ್ಕೆ ಹೋಗ್ಯಾರ ಅವ್ರ ಪಪ್ಪನ ಜೊತೆ. ಅವನು ಹೋಗ್ಯಾನ್ರಿ ಸಮೂನು. ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಕೆ ಒಬ್ಬೇಕಂದ್ರೆ ಇಲ್ಲಿ ನಮ್ಮ ಜೊತೆ ಜಗಾಡ್ಕೋತ ಕೂತಾಳ್ರಿ. ಏನಪ್ಪ ನನ್ನ ಖುಷಿ ಕಾರಣ ಅಂತಂದ್ರೆ ಅದಕ್ಕೆಲ್ಲ ನೀವು ಕಾರಣ ರೀ ಫ್ರೆಂಡ್ಸ. ನಿಮ್ಮೆಲ್ಲರ ಪ್ರೀತಿ ಕಾರಣ, ನಿಮ್ಮೆಲ್ಲರ ಸಪೋರ್ಟ್ ಕಾರಣ, ನಿಮ್ಮೆಲ್ಲರ ಆಶೀರ್ವಾದ ಕಾರಣ, ನಿಮ್ಮೆಲ್ಲರ ಹಾರೈಕೆ ಕಾರಣ ರೀ. ಇದೇ ರೀತಿ ನಿಮ್ಮ ಸಪೋರ್ಟ್ ಇನ್ನೂ ಒಂದು ಸ್ವಲ್ಪ ಬೇಕ್ರಿ ನನಗೆ. ಯಾಕಪ್ಪ ಅಂತಂದ್ರೆ ಆದಷ್ಟು ನನ್ನ ಕನಸಿನ ಗುರಿ ಮುಟ್ಟೋ ಹಂತಕ್ಕೆ ಸಮೀಪಕ್ಕೆ ಬಂದೀನಿ ರೀ. ಆ ಹಂತ ತಲುಪುವಂಥ ದಿನ ಭಾಳಷ್ಟು ಜಲ್ದಿ ಬರಲಿ ಅಂತ ಅನ್ಕೋತೀನಿ. ಆದ್ರೆ ಇಷ್ಟು ನಾನು ಖುಷಿಯಾಗಿರೋದಕ್ಕೆ ಏನು ಕಾರಣಪ್ಪ ಇವತ್ತಂತ ಅನ್ಕೊಂಡ್ರಿ.
ಏನ ಬೆಳಗಿಂದ ಏನಂತ ಅನ್ಕೊಂಡ್ರಿ, ಏನಿಲ್ರಿಪ್ಪ, ಅಂದ್ರೆ 70,000 ಸಬ್ಸ್ಕ್ರೈಬರ್ಸ ಕಂಪ್ಲೀಟ್ ಆಯ್ತು ರೀ ನಿನ್ನೆ ರಾತ್ರಿ. ಅದನ್ನ ನೋಡಿ ನಾನು ರಾತ್ರಿನ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟೀನಿ ರೀ. ಅದ್ರ ಮೇಲೆ ಒಂದು 70,100 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಆಯ್ತು ರೀ. ಭಾಳ ಖುಷಿ ಆಗ್ಯದ ರೀ ಫ್ರೆಂಡ್ಸ್ ನನಗೆ. ಯಾಕಂದ್ರೆ ಇದು ನನ್ನ ಭಾಳ ದಿನದ ಕನಸು, ನನ್ನ ಆಸೆ. ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಲಿನ ಅಂತ ಅನ್ನೋ ಅಷ್ಟು ಖುಷಿಯಾಗಿತ್ತು ನನಗೆ. ಅಷ್ಟು ಖುಷಿ ಪಟ್ಟೆ ನಾನು. ಯಾಕಂದ್ರೆ 60,000ಕ್ಕೆ ನಿಂತ ಭಾಳ ದಿನ ಆಗಿತ್ತು ರೀ ನಾನು ವಿಡಿಯೋಸ್ ಅಂದ್ರೆ ಸಬ್ಸ್ಕ್ರೈಬರ್ಸ. 70,000 ಯಾವಾಗ ಆಗ್ತದಂತ ಕಾಯ್ಲಿಕತ್ತಿದ್ರಿ ನಾನು. 70,000 ಸಬ್ಸ್ಕ್ರೈಬರ್ಸ ನಿನ್ನೆ ರಾತ್ರಿ ಕಂಪ್ಲೀಟ್ ಆಯ್ತು ರೀ. ಅದಕ್ಕೆ ಭಾಳ ಖುಷಿ ಆಗ್ಯದ್ರಿ ನನಗೆ, ಹೇಳ್ಕೊಳಕ್ಕೆ ಆಲಾರ್ದಷ್ಟ. ನನಗೆ ಇನ್ನೊಂದು 30,000 ಸಬ್ಸ್ಕ್ರೈಬರ್ಸ್ ರೀ. 30,000 ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಅದು ದೊಡ್ಡ ವಿಷಯನೇ ಅಲ್ರಿ. ಒಂದು ರಾತ್ರಿ ಒಳಗನೆ ಕಂಪ್ಲೀಟ್ ಮಾಡ್ಬೋದು ಅಂಥ ಒಂದು ಶಕ್ತಿ ನಿಮ್ಮಲ್ಲಿ ಅದ. ನನಗೆ ಭಾಳ ಆಸೆ ರೀ 1,00,000 ಸಬ್ಸ್ಕ್ರೈಬರ್ಸ್ ಆದಷ್ಟು ಜಲ್ದಿ ಕಂಪ್ಲೀಟ್ ಆಗಬೇಕು, ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ನನಗೆ ಭಾಳ ದಿನದ ನನ್ನ ಕನಸು, ನನ್ನ ಆಸೆ ಅದ ರೀ. ಅದು 1,00,000 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಜೋರಾಗಿ ಮಾಡ್ಬೇಕಂತೇಳಿ. ಆದರೆ ಅದಿನ್ನೂ ಯಾವಾಗ ಕಾಲ ಕೂಡ ಬರ್ತದೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ 70,000 ಕಂಪ್ಲೀಟ್ ಆಯ್ತಲ್ರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಸದಾಕಾಲ ಚಿರಋಣಿ ಆಗಿರ್ತೀನಿ ರೀ. ಭಾಳ ಅಂದ್ರೆ ಭಾಳ ಸಂತೋಷ, ಭಾಳ ಅಂದ್ರೆ ಭಾಳ ಖುಷಿ ಅಲ್ಲತ್ತದ. 70,000 ಸಬ್ಸ್ಕ್ರೈಬರ್ಸ್ ಅಂತಂದ್ರೆ ಸುಮ್ಮನೆ ಅಲ್ರಿ ಫ್ರೆಂಡ್ಸ. ಅಷ್ಟು ಜನರ ಪ್ರೀತಿನ ಗಳಿಸಿದೀವಲ್ರಿ ನಮ್ಮ ಇಡೀ ಕುಟುಂಬ. ಹಾಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಅಲ್ಲತ್ತರಿ ನನಗೆ. ನಮ್ಮ ಇಡೀ ಕುಟುಂಬ ಪುಣ್ಯ ಮಾಡೋದಂತಾನೆ ಅನ್ಕೋತೀನಿ ರೀ. ಅಷ್ಟು ಜನರ ಪ್ರೀತಿನ ಗಳಿಸಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ, ಆಶೀರ್ವಾದದಲ್ಲಿ ಅಂತ ಇವತ್ತು 70,000 ಕಂಪ್ಲೀಟ್ ಆಗಿದ್ರಿ. ಆದಷ್ಟು ಜಲ್ದಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಲಿಂತ 1,00,000 ಕಂಪ್ಲೀಟ್ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊತೀನಿ ರೀ ನಾನು. ಇದೆಲ್ಲದಕ್ಕೆ ನೀವು ಕಾರಣ ರೀ. ಅಷ್ಟು ಜಲ್ದಿ ನನಗೆ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ರಿ. ಅದ್ರ ಸೆಲೆಬ್ರೇಷನ್ನ ಜೋರಾಗಿ ಮಾಡಮಂತ್ರಿ ಫ್ರೆಂಡ್ಸ ಎಲ್ಲರೂ ಸೇರ್ಕೊಂಡು. ಭಾಳ ಖುಷಿ ಆಗ್ತಾರೆ ನನಗೆ. ಈಗ ಸದ್ಯಕ್ಕೆ 30,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ ಇಷ್ಟಷ್ಟು ಖುಷಿ ಆಗ್ಲತ್ತಿಲ್ಲ ನನಗೆ. ಭಾಳಷ್ಟು ಖುಷಿ ಅಲ್ಲತ್ತದ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಹೇಳೋ ಒಂದು ಥ್ಯಾಂಕ್ಸ್ ಅಂತ ಹೇಳೋ ಪದ ಭಾಳ ಸಣ್ಣದ್ರಿ ಫ್ರೆಂಡ್ಸ. ಆದರೆ ನೀವು ಮಾಡಿರೋ ಅಂಥ ಸಪೋರ್ಟ್ ಅದಲ್ರಿ, ಅದು ಭಾಳ ದೊಡ್ಡದ್ರಿ. ನಮ್ಮ ಇಡೀ ಕುಟುಂಬ ಸದಾಕಾಲ ನಿಮ್ಗೆ ಚಿರಋಣಿ ಆಗಿರ್ತೇವ್ರಿ. ಇದೇ ರೀತಿ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ ರೀ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ರೀ. ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮಂಥವ್ರಿಗೆ ನಿಮ್ಮ ಸಪೋರ್ಟ್ ಇದ್ರೇ ಮುಂದೆ ಬರೋದಕ್ಕೆ ಸಾಧ್ಯ ಆಗೋದ್ರಿ ಫ್ರೆಂಡ್ಸ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ, ಪ್ರೀತಿ, ಆಶೀರ್ವಾದ ಸದಾ ಕಾಲ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ. ನಿಮ್ಮ ಸಪೋರ್ಟ್ಲಿಂತ ನಾನು ಭಾಳಷ್ಟು ಕಲ್ತೀನಿ ರೀ. ಇನ್ನೂ ಮುಂದಕ್ಕೆ ನಿಮ್ಲಿಂತ ಕಲಿಯೋದ ಭಾಳಷ್ಟು ಅದ ರೀ. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಸದಾ ಕಾಲ ಇರಲಿ ರೀ. ಎಲ್ಲರಿಗೂ ನಮಸ್ಕಾರ ರೀ.